ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 6ನೇ ವರ್ಗದ ಕನ್ನಡ ಪಾಠ ಚುಟುಕುಗಳು. ಚುಟುಕುಗಳಂದ್ರೆ ಒಂದು ವಿಷಯದ ಬಗ್ಗೆ ಹೇಳುವಂಥದ್ದು. ಆ ಚುಟುಕುಗಳಿಗೆ ಪ್ರಸಿದ್ಧವಾಗಿರುವಂಥ ಕವಿಗಳಂದ್ರೆ ದಿನಕರ ದೇಸಾಯಿ. ದಿನಕರ ದೇಸಾಯಿ ಅವರು ಅನೇಕ ಚುಟುಕುಗಳನ್ನು ಬರೆದಾರ. ಇವರನ್ನು ಚುಟುಕುಗಳ ಬ್ರಹ್ಮ ಅಂಥೇಳಿ ಕೂಡ ಕರೀತಾರ. ಚುಟುಕುಗಳ ಪದ್ಯದ ಕವಿಗಳ ಪರಿಚಯವನ್ನು ಮಾಡೋಣ. ಮೊದಲನೇದಾಗಿ ದಿನಕರ ದೇಸಾಯಿ ಇವರು ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಆಲ್ಗೇರಿಯವರು. ಇವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ 1967ರಲ್ಲಿ ಸಂಸತ್ತಿನ ಸದಸ್ಯರು ಆಗಿದ್ದರು. ಹೂಗೊಂಚಲು, ಮಕ್ಕಳ ಗೀತೆಗಳು, ನಾ ಕಂಡ ಪಡುವನ, ದಿನಕರನ ಚೌಪದಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ. ಇವರು ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದಾರೆ. ಇವರನ್ನು ಏನಂತ ಕರೀತಾರೆ? ಚುಟುಕುಗಳ ಬ್ರಹ್ಮ ಅಂಥೇಳಿ ದಿನಕರ ದೇಸಾಯಿ ಅವರನ್ನು ಕರೀತಾರೆ. ಪ್ರಸ್ತುತ ಚುಟುಕುಗಳನ್ನು ಅವರ ದಿನಕರ ಚೌಪದಿ ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆರಿಸಿದೆ. ಯಾವ ಸಂಕಲನದಿಂದ? ದಿನಕರನ ಚೌಪದಿ. ಆ ಸಂಕಲನದಿಂದ ಈ ಚುಟುಕುಗಳನ್ನು ಆರಿಸಿಕೊಳ್ಳಲಾಗಿದೆ. ಈ ಚುಟುಕುಗಳಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಸೂರ್ಯನ ಕೆಲಸ ಏನೈತಿ ಮತ್ತು ಕೋಳಿ ಹಾಗೂ ಕೋಳಿ ಮೊಟ್ಟೆಯ ಬಗ್ಗೆ ವರ್ಣನೆಯನ್ನು ಮಾಡ್ಯಾರ. ಆ ಚುಟುಕುಗಳ ಬಗ್ಗೆ ಇವತ್ತಿನ ಅವಧಿಯಲ್ಲಿ ಅಧ್ಯಾಯವನ್ನು ಮಾಡೋಣ. ಚುಟುಕುಗಳು ಮೊದಲನೇದಾಗಿರುವಂಥ 3 ರೀತಿಯ ಚುಟುಕುಗಳನ್ನು ಇಲ್ಲಿ ಕಾಣ್ತೀವಿ. ಹತ್ತಿ ಬೆಳೆ, ಸೋಜಿಗದ ಕೋಳಿ, ತಂಗಿಗೆ. ಮೊದಲನೇದಾಗಿ ಹತ್ತಿ ಬೆಳೆ. ಆಗಸದ ಹೊಲದೊಳಗೆ ಚಿಕ್ಕೆಗಳ ಬಿತ್ತಿ, ಮುಂಜಾನೆ ನೋಡಿದರೆ ಬೆಳ್ಳಿ ಮುಗಿಲ ಹತ್ತಿ. ಈ ಹತ್ತಿಯನ್ನು ಹಿಂಚಿದವರು ಯಾರು? ನೀರೇ. ಸೂರ್ಯನಲ್ಲದೆ ಮತ್ಯಾರಲ್ಲ ಬೇರೆ. ಏನು ಹೇಳ್ತಾರೆ ಅವರ? ಚುಟುಕುಗಳ ಮುಖಾಂತರವಾಗಿ ಸೂರ್ಯನ ಬಗ್ಗೆ ಹೊಗಳ್ತಾರೆ. ಆಗಸದ ಹೊಲದೊಳಗೆ ಚಿಕ್ಕಿಗಳ ಬಿತ್ತಿ ಅಂದರೆ ಆಕಾಶದ ಹೊಲದೊಳಗೆ ಚಿಕ್ಕಿ ಅಂದರೆ ನಕ್ಷತ್ರಗಳನ್ನು ಯಾರು ಬಿತ್ತ್ಯಾರ? ಮುಂಜಾನೆ ನೋಡಿದರೆ ಬಿಳಿ ಮುಗಿಲ ಹತ್ತಿ. ರಾತ್ರಿ ನೋಡಿದಂದ್ರೆ ರಾತ್ರಿ ಸಂಪೂರ್ಣವಾಗಿ ಏನೈತ್ರಿ? ಆಕಾಶವನ್ನು ಹೊಲಕ್ಕೆ ಹೋಲ್ಸ್ಯಾರ. ಮುಂಜಾನೆ ಎದ್ದು ಕೂಡಲೇ ರಾತ್ರಿ ನೋಡಿದ್ರೆ ಆ ಆಕಾಶದ ತುಂಬ ಏನಾಗಿರತ್ರಿ? ನಕ್ಷತ್ರಗಳ ಇರ್ತಾವ. ನಕ್ಷತ್ರಗಳ ಆಕಾಶದ ತುಂಬ ಇರ್ತಾವ. ಆದ್ರೆ ಅದೇ ಮುಂಜಾನೆ ನೋಡಿದ್ರೆ ಏನಾಗಿರ್ತೈತಿ? ಮುಂಜಾನೆ ನೋಡಿದ್ರೆ ಬಿಳಿ ಮುಗಿಲ ಹತ್ತಿ. ಮುಂಜಾನೆ ನೋಡಿದ್ರೆ ಸಂಪೂರ್ಣವಾಗಿ ಹತ್ತಿ ನೋಡಿರಿ, ಆ ಹತ್ತಿ ಹೆಂಗಿರ್ತೈತಿ? ಬಿಳಿ ಶುಭ್ರವಾಗಿರುವಂಥ ಬಿಳಿ ಇರ್ತೈತಿಲ್ಲ, ಅದೇ ರೀತಿ ಮುಂಜಾನೆ ನೋಡಿದ್ರೆ ಬಿಳಿ ಮುಗಿಲ. ಮುಂಜಾನೆ ನೋಡಿದ್ರೆ ಬೆಳ್ಳಗೆ ಇರುವಂಥ ಮುಗಿಲನ್ನು ನೋಡ್ತೀವಿ. ಅಲ್ಲಿ ಯಾವುದೇ ರೀತಿ ನಕ್ಷತ್ರಗಳ ಇರಂಗಿಲ್ಲ. ಈ ಹತ್ತಿಯನ್ನು ಹಿಂಜಿದವರು ಯಾರು? ನೀರೇ. ಈ ಹತ್ತಿಯನ್ನು ಹಿಂಜಿದವರು ಯಾರು? ನೀರೇ ಅಂದ್ರೆ ಹೆಣ್ಣು ಅಥವಾ ಸುಂದರಿ ಹೆಣ್ಮಗಳಿಗೆ ನೀರೇ ಅಂಥೇಳಿ ಕರೀತಾರೆ. ಈ ಹತ್ತಿಯನ್ನು ಹಿಂಜಿದವರು ಯಾರು? ಅದನ್ನು ಆ ಮುಗಿಲಿನಲ್ಲಿ ಚುಕ್ಕಿಯನ್ನು ಮರೆಮಾಡಿ ಆ ಮುಗಿಲಿಗೆ ಅಥವಾ ಆಕಾಶದಲ್ಲಿ ಹತ್ತಿಯ ಹಾಗೆ ಬಿಳಿ ಮೋಡಗಳನ್ನು ತಂದವರು ಯಾರು ಅಂಥೇಳಿ ಆ ಸುಂದರಿಯನ್ನು ಕವಿಗಳು ಪ್ರಶ್ನೆ ಮಾಡ್ತಾರೆ. ಮತ್ತು ಆ ಪ್ರಶ್ನೆಗೆ ತಾವೇ ಕೂಡ ಉತ್ತರವನ್ನು ಹೇಳ್ತಾರೆ. ಅದು ಏನಂದ್ರೆ ಸೂರ್ಯನಲ್ಲದೆ ಮತ್ತೆ ಯಾರಲ್ಲ ಬೇರೆ. ಸೂರ್ಯನ ಏನು ಮಾಡೋಣ? ಆ ಹಿಂಜಿದವರನ್ನು, ಹತ್ತಿಯನ್ನು ಏನು ಮಾಡೋಣ? ಆ ಹತ್ತಿಯ ಮುಗಿಲನ್ನು, ಬೆಳ್ಳನೆ ಮುಗಿಲನ್ನು, ಆಕಾಶದ ಆ ಮುಗಿಲನ್ನು, ಬೆಳ್ಳನೆ ಮುಗಿಲನ್ನು ಮಾಡಿದವರು ಯಾರಂದ್ರೆ ಸೂರ್ಯ ಅಂಥೇಳಿ ಯಾರು ಹೇಳ್ತಾರೆ? ದಿನಕರ ದೇಸಾಯಿ ಅವರು ಹೇಳ್ತಾರೆ. ಈ ರೀತಿ ಆಕಾಶವನ್ನು ಹೊಲಕ್ಕೆ ಹೋಲಿಸಿ ನಕ್ಷತ್ರಗಳನ್ನು ಆ ನಕ್ಷತ್ರಗಳ ಬೆಳಕಿನ ಬಗ್ಗೆ ವರ್ಣನೆಯನ್ನು ಮಾಡ್ತಾರೆ. ಅಂದ್ರೆ ಇಲ್ಲಿ ಏನದ ರೀ? ಆಕಾಶ ಮತ್ತು ಮುಗಿಲಿನ ವರ್ಣನೆಯನ್ನು ಹತ್ತಿ ಬೆಳೆಗೆ ಹೋಲಿಕೆಯನ್ನು ಮಾಡ್ಯಾರ. ಇದರ ನಂತರ ಸೋಜಿಗದ ಕೋಳಿ. ಸೋಜುಗ ಅಂದರೆ ವಿಸ್ಮಯ. ಆಶ್ಚರ್ಯದ ವಿಷಯ. ಎಲುಬಿಲ್ಲದ ಕೋಳಿ ತೋರಿಸಲೇ ನಿನಗೆ?
ನೋಡಬೇಕೆನಿಸಿದರೆ ಬಾ ನನ್ನ ಮನೆಗೆ. ಹೀಗೆನ್ನಲು ಆ ಹುಡುಗ ನೋಡಲಿಕ್ಕೆ ಬಂದ. ಕೋಳಿ ಮೊಟ್ಟೆಯ ತಂದು ತೋರಿಸಿದ ಕಂದ. ಸೋಜಿಗದ ಕೋಳಿ, ವಿಸ್ಮಯವಾಗಿರುವಂಥ ಕೋಳಿ, ಎಲುಬಿಲ್ಲದ ಕೋಳಿ. ಎಲ್ಲ ಎಂಥ ಕೋಳಿ, ದೊಡ್ಡ ಕೋಳಿ ಇದ್ರೂ ಸಣ್ಣ ಕೋಳಿ, ಎಂಥ ಕೋಳಿ ಮರಿ ಇದ್ರೂ ಕೂಡ ಅಲ್ಲಿ ಏನಿರುತ್ತೆ, ಎಲುಬು ಅನ್ನುವಂಥದ್ದು, ಮೂಳೆಗಳು ಅನ್ನೋದು ಇರ್ತೈತಿ. ಆದ್ರೆ ಒಂದು ಹುಡುಗ ಏನು ಮಾಡ್ತಾನೆ ರೀ, ಒಬ್ಬನಿಗೆ ಹೇಳ್ತಾನೆ, ನಾನು ಇಲ್ಲದ ಕೋಳಿಯನ್ನು ನಿನಗೆ ತೋರಿಸ್ತೀನಿ ತೋರಿಸ್ಲೇನು ನಿನಗೆ ಅಂಥೇಳಿ ಪ್ರಶ್ನೆನ ಮಾಡ್ತಾನೆ. ಆವಾಗ ನೋಡಬೇಕೆನಿಸಿದರೆ ಬಾ ನನ್ನ ಮನೆಗೆ, ನಿನಗೆ ಎಲುಬಿಲ್ಲದ ಕೋಳಿಯನ್ನು ನೀನು ನೋಡ್ಬೇಕಂದ್ರೆ ನನ್ನ ಮನೆಗೆ ಬಾನಿ ಅಂತಂದು ಆ ಹುಡುಗ ಹೇಳ್ತಾನೆ. ಆ ಹುಡುಗ ಹೇಳಿದ ತಕ್ಷಣ ಹೀಗೆನ್ನಲು ಅಂದರೆ ಹೀಗೆ ಹೇಳಿದ ತಕ್ಷಣ ಆ ಹುಡುಗ ನೋಡಲಿಕ್ಕೆ ಬಂದ. ಕೋಳಿ ಮೊಟ್ಟೆಯ ತಂದು. ಆ ಹುಡುಗ ಈ ರೀತಿ ಇವ್ರ ಲೇಖಕರು ಹೇಳಿದ ತಕ್ಷಣ ಆ ಹುಡುಗ ಏನು ಮಾಡ್ತಾನೆ, ಹೌದಲ್ಲ ಅವ್ರ ಮನೆಗೆ ಎಂಥದ್ದೈತಿ ಎಲುಬಿಲ್ಲದ ಕೋಳಿ, ನಾನು ನೋಡದೇ ಇರುವಂಥದ್ದು, ವಿಸ್ಮಯ ಆತ್ಲ, ಆಶ್ಚರ್ಯದ ಸುದ್ದಿಲ್ಲ ಇದು ಅಂತಂದು ಆ ಹುಡುಗ ಯೋಚನೆ ಮಾಡಿ ಹಂಗಂದ್ರೆ ಬಾ ಅಂತಂದಾರಲ್ಲ ಅಂಥೇಳಿ ಅವ್ರ ಮನೆಗೆ ಹೋಗ್ತಾನೆ. ಆ ಹುಡುಗ ನೋಡಲಿಕ್ಕೆ ಬಂದ. ಕೋಳಿ ಮೊಟ್ಟೆ ತಂದು ತೋರಿಸಿದ ಕಂದ. ಆವಾಗ ಆ ಒಂದು ಕೋಳಿ ಮೊಟ್ಟೆ ತಂದು ಏನು ಮಾಡ್ತಾನೆ, ತೋರಿಸ್ತಾನೆ. ಇದ ನೋಡಿ ಕೋಳಿ, ಇನ್ನು ಎಲುಬಿಲ್ಲದ ಕೋಳಿ ಅಂದ್ರೆ ಇದ ಅಂಥೇಳಿ ಮೊಟ್ಟೆಯನ್ನು ಅಥವಾ ತತ್ತಿಯನ್ನು, ಕೋಳಿ ತತ್ತಿಯನ್ನು ತಂದು ತೋರಿಸ್ತಾರೆ. ಇದರ ನಂತರ ತಂಗಿಗೆ ಅಂದರೆ ಗಗನದೇವಿಯು ಹಣೆಗೆ ಚಂದಿರನ ಬೊಟ್ಟು, ರಂಗೋಲಿಗಾಗಿ ಬೆಳದಿಂಗಳಿನ ಹಿಟ್ಟು, ಬಾಂದಳವ ಸಿಂಗರಿಸಿದವರು ಯಾರು, ತಂಗಿ ಹೇಳಿದರೆ ಹೊಲಿಸುವೆನು ಚಿಕ್ಕೆಗಳ ಅಂಗಿ. ಗಗನ ಅಂದರೆ ಏನು ರೀ, ಆಕಾಶ. ಬಾಂದಳವ ಅಂದ್ರೆ ರೀ ಆಕಾಶ ಅಂತಂದ್ರಿ. ಗಗನದೇವಿಯ ಹಣೆಗೆ ಚಂದಿರನ ಬೊಟ್ಟು, ಆಕಾಶಕ್ಕೆ ಚಂದಿರನ ಅಂದ್ರೆ ಸೂರ್ಯನ ಬೊಟ್ಟು ಇಟ್ಟವರು ಯಾರು. ರಂಗೋಲಿಗಾಗಿ ಬೆಳದಿಂಗಳನ್ನ ಇಟ್ಟು, ರಂಗೋಲಿಗಾಗಿ ಏನು ಮಾಡ್ಯಾರ, ನಕ್ಷತ್ರಗಳ ಅಥವಾ ರಂಗೋಲಿಗಾಗಿ ಮುಗುಲೆಲ್ಲ ಏನಾಗೈತಿ ರೀ, ಬೆಳ್ಳಗೆ ಶುದ್ಧವಾಗಿರುವಂಥ ಬಿಳಿ ಬಣ್ಣದಾಗೈತಿ. ರಂಗೋಲಿನೂ ಬಿಳಿ ಇರ್ತೈತಿಲ್ರಿ. ಬೆಳದಿಂಗಳನ್ನು ಇಟ್ಟು, ಬಾಂದಳವ ಸಿಂಗರಿಸಿದವರು ಯಾರು ಅಂದ್ರೆ ರೀ, ಗಗನವನ್ನು ಆ ಚುಕ್ಕಿಯ ರಂಗೋಲಿಯಿಂದ ಮತ್ತು ಚಂದಿರನ ಬೊಟ್ಟು, ಆಕಾಶಕ್ಕೆ ಚಂದಿರನ ಬೊಟ್ಟು ಇಟ್ಟವ್ರು ಯಾರ. ಆಮೇಲೆ ರಂಗೋಲಿಯ ರೀತಿಯಲ್ಲಿ ಆ ಆಕಾಶವನ್ನು ಸ್ವಚ್ಛಂದಗೊಳಿಸಿದವರು ಯಾರ. ಮತ್ತು ಬಾಂದಳವ ಸಿಂಗರಿಸಿದವರು ಯಾರು. ಏನು ಮಾಡಿದ್ರು, ಬಾಂದಳ ಅಂದ್ರೆ ಗಗನ, ಆಕಾಶ. ಆ ಆಕಾಶವನ್ನು ಅಷ್ಟು ಶೃಂಗಾರ ಮಾಡಿದವರು ಯಾರು ಅಂಥೇಳಿ ಲೇಖಕರು ತಂಗಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಹೇಳಿದರೆ ಹೊಲಿಸುವೆನು ಚಿಕ್ಕೆಗಳ ಅಂಗಿ. ನಾನು ಆ ಆಕಾಶಕ್ಕೆ ಏನು ಮಾಡ್ತಾನೆ, ಹೇಳಿದ್ರೆ ನಾನು ಆ ಆಕಾಶಕ್ಕೆ ಒಂದು ಚುಕ್ಕಿಗಳ ನಕ್ಷತ್ರಗಳ ಅಂಗಿಯನ್ನು ನಾನು ಹೊಲಿಬಲ್ಲೆ ಅಂಥೇಳಿ ಏನು ಮಾಡ್ತಾರೆ ಆ ಲೇಖಕರು ಹೇಳ್ತಾರೆ. ಈ ರೀತಿಯಾಗಿ ಸಂಕ್ಷಿಪ್ತವಾಗಿರುವಂತಹ ವಿಷಯವನ್ನು, ಒಂದು ಸಣ್ಣ ವಿಷಯವನ್ನು ತೆಗೆದುಕೊಂಡು ಅದನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ಮಾಡುವಂಥದ್ದು ಚುಟುಕುಗಳು. ಈ ರೀತಿಯಾಗಿ ನಾವು ಇವತ್ತಿನ ಅವಧಿಯಲ್ಲಿ ಚುಟುಕುಗಳ ಬಗ್ಗೆ ನೋಡಿದ್ದೇವೆ. ದಿನಕರ ದೇಸಾಯಿ ಅವರನ್ನು ಚುಟುಕುಗಳ ಬ್ರಹ್ಮ ಅಂತ ಹೇಳಿ ಕರಿತಾನೆ. ಕೇವಲ ಒಂದೇ ವಿಷಯದ ಕುರಿತು 4 ಸಾಲುಗಳಲ್ಲಿ ಹೇಳುವಂತಹ ಪದ್ಯವನ್ನು ಚುಟುಕು ಅಂಥೇಳಿ ಕರಿತೀವಿ. ಧನ್ಯವಾದಗಳು.